ಈಗ ಫೈಲಿನ ಕುರಿತು ಕೋಲಾಹಲ ಎಬ್ಬಿದ್ರಂತದ್ದು ಗದ್ದಲ ಎಬ್ಬಿದೆ. ನೋಡೋಣ ಅದರ ನೇರ ಪ್ರಸಾರ. ಇದಕ್ಕೆ ಏನೇನು ಸ್ಪಷ್ಟೀಕರಣ ಯಾರ್ಯಾರು ತಾವು ಬಂದಿದ್ರಿ, ಲಾ ಮಿನಿಸ್ಟ್ರು ಇದ್ರು, ಇದ್ರ ಕುರಿತಂತೆ ಇದ್ದಂತಹ ಎಲ್ಲ ಸ್ಪಷ್ಟತೆ ಮೂಡಿಸ್ಕೊಳ್ಳೋ ಪ್ರಯತ್ನ ಆಗಿದೆ. ಹಾಗಾಗಿ ಈ ಫೈಲ್ ಅನ್ನ ಮತ್ತೆ ನಾನು ಅಧ್ಯಕ್ಷರೇ ಅದು ಸ್ಪಷ್ಟೀಕರಣ ತಾವೇ ಕೊಡ್ಬೇಕು. ಯಾಕಂದ್ರೆ ಇದು ಸದನದ ಸೊತ್ತಿದೆ. ಇದು ಯಾಕಂದ್ರೆ ಇಡೀ ರಾಜ್ಯ ಕೇಳ್ತಾ ಇದೆ ಈಗ ಏನಿದೆ ಏನಾಗಿದೆ ನಿಮ್ಮ ಚೇಂಬರ್ ನಲ್ಲಿ ಅಂತ. ಎಕ್ಸ್ಪ್ಲನೇಷನ್ ಕೊಟ್ಬಿಡಿ, ಆಮೇಲೆ ಎಲ್ಲರೂ ಮಾತಾಡ್ತಾರೆ. ಸಂಪೂರ್ಣವಾದ ನೀವು BSc ಹೋಗ್ಬೇಕಾಯ್ತು ಮೀಟಿಂಗ್. ಸುತ್ತಾರು ಮಾಡ್ಕೊಳ್ಳಿ, ಏನಾಯ್ತು ಒಳಗಡೆ ಏನ್ ನಡೆದಿದೆ ಏನೇನ್ ಮಾಡಿದೆ ಅಂತ ತಾವು ಕೊಡಿ. ಆಯ್ತಪ್ಪ, ನೀವು ನೋಡಿ ಆಮೇಲೆ ಕೂತ್ಕೊಂಡು. ಆಯ್ತು ಮಾನ್ಯ ಅಧ್ಯಕ್ಷರೇ, ಮಾನ್ಯ ಕಾನೂನು ಮಂತ್ರಿಗಳು ನಿಮ್ಮ ಕಾಲದಲ್ಲೇ ಈ ತರದೇ ಇನಿಷಿಯೇಟ್ ಆಗಿತ್ತು, ಅದನ್ನ ನಾವು ಮುಂದುವರಿಸಿ ಈ ಕಾನೂನು ತಂದಿದ್ದೀವಿ ಅಂತ ಪ್ರಸ್ತಾಪ ಮಾಡಿದ್ದಾರೆ. ಹೋಮ್ ಮಿನಿಸ್ಟರ್ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ನಾನು ಕಡತ ನೋಡಿದೆ. ಅದರಲ್ಲಿ ಕಡತ ಮಂಡಿಸುವುದು ಅಲ್ಲ, ಸಚಿವ ಸಂಪುಟದ ಮುಂದೆ ತರುವುದು ಅಂತ ನಾನು ಬರೆದಿರೋದು ನಿಜ. ಅದಕ್ಕೂ ತಟ್ಟಿದ್ರಿ ಏನ್ರಪ್ಪ? ಆಯ್ತು, ಕೇಂದ್ರ ಮಂತ್ರಿ ಆಗಿಲ್ಲ, ಕೂತ್ಕೊಳ್ಳಪ್ಪ, ನೀ ಮಂತ್ರಿ ಆಗಿಲ್ಲ, ಕೂತ್ಕೊಳ್ರಿ. ಬರೀ ಸಚೇತಕರಾಗ್ಬಿಟ್ಟ ತಕ್ಷಣ ಏನೇನು ಆಶೀರ್ವಾದ ಇದ್ರೆ ಆಗೋಣ. ನಾನು ಮಾನ್ಯ ಅಧ್ಯಕ್ಷರೇ ಕೂತ್ಕೊಳ್ರಿ. ಕೂತ್ಕೊಳ್ಳಪ್ಪ, ಸತೀಶ್ ಕೂತ್ಕೊಳ್ರಿ ರೆಡ್ಡಿ. ನಾನು 2014ರಿಂದ ಮಿನಿಸ್ಟರ್ ಆಗಿದ್ದೀನಿ. ಐ ನೋ ದಿ ರೂಲ್ಸ್ ಆಫ್ ಬಿಸಿನೆಸ್. ಕ್ಯಾಬಿನೆಟ್ ಅಂದ್ರೆ ಏನು ಅಂತ ಗೊತ್ತು, ಪ್ರಜಾಪ್ರಭುತ್ವ ಅಂದ್ರೆ ಏನು ಅಂತ ಗೊತ್ತು, ಸಂಸದೀಯ ವ್ಯವಸ್ಥೆ ಅಂದ್ರೆ ಏನು ಅಂತ ಗೊತ್ತು, ಡೆಮಾಕ್ರೆಟಿಕ್ ಡಿಸೆಂಟ್ರಲೈಸೇಷನ್ ಅಂದ್ರೆ ಏನು ಅಂತ ಗೊತ್ತು. ಮಾನ್ಯ ಅಧ್ಯಕ್ಷರೇ, ಕ್ಯಾಬಿನೆಟ್ ಅಂದ್ರೆ ಏನು, ಚೀಫ್ ಮಿನಿಸ್ಟರ್ ಅಂದ್ರೆ ಏನು? ಚೀಫ್ ಮಿನಿಸ್ಟರ್ ಈಸ್ ಫಸ್ಟ್ ಅಮಾಂಗ್ ದಿ ಈಕ್ವಲ್ಸ್. That is the definition of the chief minister. Chief minister is not a dictator. Chief minister is first among the equals. That is the law. That is the constitution. ನಾನು ಸಚಿವ ಸಂಪುಟದ ಮುಂದೆ ತನ್ನಿ ಅಂತ ಬರೆದಿರೋದು ಸತ್ಯ. ಕ್ಯಾಬಿನೆಟ್ ಮುಂದೆ ಹೋಗಿಲ್ಲ, ಅದು ಕ್ಯಾಬಿನೆಟ್ ಮುಂದೆ ಬರಲೇ ಇಲ್ಲ. ನಂಬರ್ 1, ಇಟ್ ವಾಸ್ ನಾಟ್ ಡಿಸ್ಕಸ್ಡ್ ಇನ್ ದಿ ಕ್ಯಾಬಿನೆಟ್ ಅಟ್ ಆಲ್, ಆರ್ ಕನ್ಸೆಂಟ್ ಹ್ಯಾಸ್ ಬಿನ್ ಗಿವನ್ ಟು ದಿ ಕ್ಯಾಬಿನೆಟ್ ಸಬ್ಜೆಕ್ಟ್. ಆ ಸಬ್ಜೆಕ್ಟ್ಗೆ ಬಂದೂ ಇಲ್ಲ, ಚರ್ಚೆನೂ ಆಗಿಲ್ಲ, ಕನ್ಸೆಂಟು ಕೊಟ್ಟಿಲ್ಲ, ಕ್ಯಾಬಿನೆಟ್ ಒಪ್ಪಿಗೆನೂ ಕೊಟ್ಟಿಲ್ಲ. ವೆನ್ ಸಚ್ ಬೀಯಿಂಗ್ ದಿ ಕೇಸ್, ದಟ್ ಇಸ್ ನಾಟ್ ದಿ ಸಬ್ಜೆಕ್ಟ್ ಮ್ಯಾಟರ್ ಹಿಯರ್. ನಾವು ಒಪ್ಪಿಗೆ ಕೊಟ್ಟಿದ್ರೆ, ಕ್ಯಾಬಿನೆಟ್ ತೀರ್ಮಾನ ಮಾಡಿದ್ರೆ, ಅದನ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ ಲೆಜಿಸ್ಲೇಚರ್ ನಲ್ಲಿ, ಅದು ಇಂಟೆನ್ಷನ್ ಆಫ್ ದಿ ಗವರ್ಮೆಂಟ್ ಅಂತ ಆಗ್ತದೆ. ಅದರಿಂದ ಅದು ನಾವು ಅದಾದ್ಮೇಲೆ ಅದು 11ನೇ ತಿಂಗಳು 2015ರಲ್ಲಿ ನಾನು ಬರೆದಿರೋದು. 2015 ನವೆಂಬರ್ 11, 6 ವರ್ಷಗಳಾಗಿದೆ. ಅದು ಬರೆದ ಮೇಲೆ ನಾವು ಸುಮಾರು 2.5 ವರ್ಷ ಅಧಿಕಾರದಲ್ಲಿದ್ದು. ನಾನು ಅದನ್ನ ಬರೆದ ಮೇಲೆ 2.5 ವರ್ಷ ಅಧಿಕಾರ ಇದ್ದು. ನಾನು ಆಸ್ ಎ ಚೀಫ್ ಮಿನಿಸ್ಟರ್, ನನಗೆ ಅದರ ಇಫ್ ಐ ವಾಸ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಇಟ್, 1 ಸೆಕೆಂಡ್ ಅಲ್ಲಿ ತರಿಸ್ಕೋಬಹುದಾಗಿತ್ತು. ನಾನು ಸಬ್ಜೆಕ್ಟ್ ಕ್ಯಾಬಿನೆಟ್ ಮುಂದೆ, ನೆಕ್ಸ್ಟ್ ಕ್ಯಾಬಿನೆಟ್ ಮುಂದೆ ತರಿಸ್ಕೊಂಡು ಪಾಸ್ ಮಾಡಬಹುದಾಗಿತ್ತು. ಬಿಕಾಸ್ ನಮಗೆ ಅದರಲ್ಲಿ ಆಸಕ್ತಿ ಇರಲಿಲ್ಲ. ಮತ್ತೆ ಯಾಕೆ ಸರ್ ಮಾಡಿದ್ರಿ? ಸೊ ಅದಾದ್ಮೇಲೆ 2.5 ವರ್ಷ ಪರ್ಮಿಷನ್ ಕೊಡ್ಲಿಲ್ಲ. ಇವ್ರು ಬಂದು 2.5 ವರ್ಷ, ಸಮ್ಮಿಶ್ರ ಸರ್ಕಾರ 1 ವರ್ಷ 2 ತಿಂಗಳು, ಕ್ಯಾಬಿನೆಟ್ ಯಾಕೆ ತಂದ್ರಿ? ಅದನ್ನ 3.5 ವರ್ಷ. ಪರ್ಮಿಷನ್ ಕೊಡ್ಲಿಲ್ಲ, ಅದಕ್ಕೆ ಅವ್ರು ಕುಳ್ಳಸಿ ಕೂತ್ಕೊಳ್ಳಮ್ಮ, ಅಂಜಲಿ ಕೂತ್ಕೊಳ್ಳಿ, ಕೂತ್ಕೊ ಸಂಗಮೇಶ್ ಕೂತ್ಕೊಳ್ಳಿ ಪ್ಲೀಸ್. ಮಾನ್ಯ ಅಧ್ಯಕ್ಷರೇ, ಅದರಿಂದ ಇದು ಒಂದು ಭಾಗ. ನಮಗೆ ಅದನ್ನ ತರಬೇಕು ಅಂತಕ್ಕಂಥದ್ದು ಇಂಟೆನ್ಷನ್ ಇರಲಿಲ್ಲ. ಲಾ ಕಮಿಷನ್ ಅವರು ಒಂದು ಡ್ರಾಫ್ಟ್ ಬಿಲ್ ತಯಾರು ಮಾಡಿದ್ರು. ಆ ಡ್ರಾಫ್ಟ್ ಬಿಲ್ಲು ಲಾ ಮಿನಿಸ್ಟರ್ಗೆ ಹೋಗಿತ್ತು, ಸ್ಕ್ರೂಟಿನಿ ಮಾಡಿದ್ರು. ಸ್ಕ್ರೂಟಿನಿ ಮಾಡಿದ್ಮೇಲೆ ಸಮಾಜ ಕಲ್ಯಾಣ ಸಚಿವರ ಹತ್ರ ಹೋಗಿದ್ರು, ಸಮಾಜ ಕಲ್ಯಾಣ ಸಚಿವರು ನನ್ನ ಹತ್ರ ಕೊಟ್ಟಿದ್ರು. ನಾನು ಅದನ್ನು ಕ್ಯಾಬಿನೆಟ್ ಮುಂದೆ ತಗೊಬರ್ರಿ ಅಂತ ಹೇಳಿದ್ದೆ.
ಅಷ್ಟೇ. ಅಲ್ಲಿಗೆ ನಿಂತೋಯ್ತು ಅದು. ಅಲ್ಲಿಂದ ಮುಂದಕ್ಕೆ ಬರಲೇ ಇಲ್ಲ. ಆ ವಿಚಾರನೂ ಬರಲಿಲ್ಲ, ನಾವು ಅದನ್ನು ಚರ್ಚೆನೂ ಮಾಡಲಿಲ್ಲ, ಏನೂ ಇಲ್ಲ. ಅದಾದ್ಮೇಲೆ ಇವರು ಈಗ 2021ರಲ್ಲಿ ಈ ಬಿಲ್ ಅನ್ನ ತಯಾರು ಮಾಡಿದ್ದಾರೆ. ಅಡ್ಮಿಟೆಡ್ಲಿ ಅವತ್ತು ಲಾ ಕಮಿಷನ್ ಅವರು ಮಾಡಿದಂತ ಡ್ರಾಫ್ಟ್ ಬಿಲ್ಗೂ ಈ ಬಿಲ್ಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಸೆಕ್ಷನ್ 3 ಇವತ್ತಿನ ಆಗ್ತಿದೆಯಲ್ಲ, ಅವತ್ತಿದ್ದಂತ ಸೆಕ್ಷನ್ 3 ನಲ್ಲಿ ಬೈ ಮ್ಯಾರಿಯೇಜ್ ಅನ್ನೋದಿರಲಿಲ್ಲ. ಇಟ್ ಇಸ್ ಇನ್ಕ್ಲೂಡೆಡ್ ಇನ್ ದಿಸ್ ಆಕ್ಟ್. ಸೆಕ್ಷನ್ 12 ಆಫ್ ದಿಸ್ ಆಕ್ಟ್. ಮೆರಿಟ್ ಮೇಲೆ ಚರ್ಚೆ ಶುರು ಮಾಡಿರ, ಬಿಲ್ ಮೆರಿಟ್ ಮೇಲೆ ಚರ್ಚೆ ಶುರು ಮಾಡಿರ. ಏನು ಈಗ ಏನ್ ಮಾಡ್ತಾ ಇರೋದು ಮತ್ತೆ ನಾನು ಅಧ್ಯಕ್ಷರಿಗೆ ಮಾತಾಡಕ್ಕೆ ಅವಕಾಶ ಕೊಟ್ಟಿದ್ರೆ ಅವ್ರಿಗೆ ಹೇಳ್ತಾ ಇದ್ದೀನಿ ಅಷ್ಟೇ. ಏನ್ ವಾಟ್ ಇಸ್ ಯುವರ್ ಅಬ್ಜೆಕ್ಷನ್? ಒಂದ್ ನಿಮಿಷ ಕೂತ್ಕೊಳ್ಳಿ ಸರ್. ವಾಟ್ ಇಸ್ ಯುವರ್ ಅಬ್ಜೆಕ್ಷನ್? ನಾವು ಅಡ್ಮಿಟ್ ಮಾಡಿದೀವಿ, ವಿ ಹ್ಯಾವ್ ಮೇಡ್ ಇಂಪ್ರೂವ್ಮೆಂಟ್ಸ್ ಅಂಡ್ ರಿಡಕ್ಷನ್ಸ್ ಇನ್ ದಿ ಬಿಲ್. ನಾವು ಡಿಸ್ಪ್ಯೂಟ್ ಮಾಡಿಲ್ಲ. ಸಿದ್ದರಾಮಯ್ಯನವರು ಹೇಳಿದ್ದನ್ನ ನಾವು ಒಪ್ತೀವಿ, ಅದು 100ಕ್ಕೆ 100 ನಾವು ತಂದಿದ್ದೀವಿ ಅಂತ ನಾವು ಯಾವ ಸ್ಟೇಜಲ್ಲಿ ಹೇಳಿಲ್ಲ. ವಿ ಹ್ಯಾವ್ ಆರ್ಡರ್ಡ್ ಸಮಥಿಂಗ್, ವಿ ಆರ್ ಹಿಯರ್ ಟು ಎಕ್ಸ್ಪ್ಲೈನ್ ವೈ ವಿ ಹ್ಯಾವ್ ಬ್ರಾಟ್ ಫಾರ್ ಪ್ರಾವಿಷನ್ಸ್. ಅವ್ರು ಬಿಲ್ ಮೇಲೆ ಚರ್ಚೆ ಶುರು ಮಾಡಿದ್ರೆ ಹಂತ ಹಂತವಾಗಿ ಅದನ್ನ ಚರ್ಚೆ ಮಾಡೋಣ ಸರ್. ಅದನ್ನ ಮಾತಾಡಿದ ಮೇಲೆ ನೀವು ಮಾತಾಡಿ, ಅದನ್ನ ಕ್ಲೋಸ್ ಮಾಡ್ಬಿಡಿ ಸರ್. ಬಿಲ್ ಮೇಲೆ ಬರೋದ ಬಿಲ್ ಮೇಲೆ ನಾನು ಮಾತಾಡ್ತಾ ಇರೋದು ಈಗ. ಸ್ಟಾರ್ಟ್. ಬಿಲ್ ಮೇಲೆ ಮಾತಾಡ್ತಾ ಇರೋದು ನಾನು. ಪದೇ ಪದೇ ಸರ್ ನಿಮಗೆ ಮನವಿ ಮಾಡ್ತೇನೆ ಸರ್. ಒಂದೇ ಕೂತ್ಕೊಳ್ರಿ, ಸುಮ್ಮನೆ ಮಧ್ಯೆ ಹೇಳಕ್ಕಾಗಲ್ಲ. ಸರ್ ಅವ್ರು ಅವರು ಮಂತ್ರಿ ಆಗಿದ್ದವರು ತಿಳ್ಕೋಬೇಕು. ಮನೆ ಅಧ್ಯಕ್ಷರೇ, ಎಲ್ರಿಗೂ ನಾನು ಆಮೇಲೆ ಏನ್ ಬೇಕಾದ್ರೂ ಏನು ಹೇಳ್ಬೇಕು, ನಾನು ಮಾತಾಡಿದ ಮೇಲೆ ಏನ್ ಬೇಕು ಹೇಳೋದನ್ನ ಹೇಳಿ. ವಿ ಆರ್ ರೆಡಿ ಟು ಹಿಯರ್. ಮನೆ ಅಧ್ಯಕ್ಷರೇ, ಅದಾದ್ಮೇಲೆ ಇದು ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಸೆಕ್ಷನ್ 12 ಇದೆ ಈ ಆಕ್ಟ್ ನಲ್ಲಿ. 12 ನಲ್ಲಿ ಬರ್ಡನ್ ಆಫ್ ಪ್ರೂಫ್ ಅಂತ ಇದೆ. ಬರ್ಡನ್ ಆಫ್ ಪ್ರೂಫ್ ಯಾರ ಮೇಲೆ ಇದೆ ಅಲ್ಲಿ ಅಂತಂದ್ರೆ, ಸೆಕ್ಷನ್ 12 ನಲ್ಲಿ ಯಾರು ಮತಾಂತರ ಆಗಿರ್ತಾನೆ ಅವನ ಮೇಲಿದೆ. ವಾಟ್ ಇಸ್ ದಿ ಇಂಡಿಯನ್ ಎವಿಡೆನ್ಸ್ ಆಕ್ಟ್? ದಿ ಬರ್ಡನ್ ಆಫ್ ಪ್ರೂಫ್ always generally on the prosecution, not on the accused person. The burden of proof is always on the prosecution. It cannot be shifted to accused person. It is against the natural justice. That is why criminal law ಏನ್ ಹೇಳ್ತದೆ ಅಂತಂದ್ರೆ, benefit of doubts should go to accused person, not to the complainant. That's why the burden of proof ಇದೆ ಅಲ್ಲಿರಲಿಲ್ಲ. The burden of proof prosecution ಮೇಲಿತ್ತು. The burden of proof on the accused person. ಇದು ಒಂದು. ಎರಡನೇದು, ಕನ್ವರ್ಷನ್ ಬೈ ಫ್ರಾಡ್, ಬೈ ಕೋಯರ್ಷನ್, ಬೈ ಅಲ್ಯೂರ್ಮೆಂಟ್, ಇವೆಲ್ಲ ಬೈ ಮ್ಯಾರೇಜ್ಗೆ ಇರಲಿಲ್ಲ. ಈಗ ಮ್ಯಾರೇಜ್ ಅಂತ ಇರ್ತದೆ. ನಾನು ಲವ್ ಮಾಡಿ ಒಬ್ಬರನ್ನ ಮದುವೆ ಆಗ್ತಾರೆ, ಸಮ್ ಎಕ್ಸ್. ನಾನು ಬಿಡಿ, ನನಗೆ ವಯಸ್ಸಾಗ್ಬಿಟ್ಟದೆ ಈಗ. ಸಮ್ ಎಕ್ಸ್. ಈಗ ನೀವು ಇಲ್ಲ, ಈಗ ಸಿದ್ದರಾಮಯ್ಯನವರು ಈ ವಯಸ್ಸಿಗೂ ಮತ್ತು ಪ್ರೀತಿಗೂ ಅದಕ್ಕೆ ಇಂಟರ್ಲಿಂಕ್ ಇಲ್ಲ. ಮದುವೆ ಆಗಕ್ಕೆ ಪ್ರೀತಿ ಬೇರೆ, ಮದುವೆ ಬೇರೆ. ನಾನು ಮದುವೆ ಅಂತ ಹೇಳಿದ್ರು. ಪ್ರೀತಿ ಬೇರೆ. ಪ್ರೀತಿ ಮಾಡ್ಬೋದು ಯಾವ ವಯಸ್ಸಿಗೆ, ಅದಕ್ಕೇನು ಅಡ್ಡಿ ಇಲ್ಲ.
ಆದ್ರೆ ಮದುವೆ ಸಿದ್ದರಾಮಯ್ಯನವರೇ, ಮದುವೆ ಆಗ್ಬಾರ್ದು. ಆಗ್ಬಾರ್ದಲ್ವಾ? ವಿರೋಧ ಪಕ್ಷ ನಾಯಕರೇ, ನಿಮ್ಮ ವಯಸ್ಸಾಗಿದೆ ಅಂತ ಯಾರು ಹೇಳಿದ್ರು? ನಾನೇ ಅನ್ಕೊಂಡಿದ್ದೀನಿ. ನಿಮ್ ಮನೆಯವ್ರು ಹೇಳಿಲ್ಲ ತಾನೆ? ನಮ್ಮ ಮನೆಯವ್ರು ಹೇಳಿಲ್ಲ, ನಾನೇ ಅನ್ಕೊಂಡಿದ್ದೀನಿ. ನಿಮ್ಗೆ ಏನಾರು ಅನ್ಸಿದ್ಯಾ ಹಂಗೆ? ನಿಮ್ಗೆ ಅನ್ಸಿದ್ಯಾ ಹಂಗೆ? ಯಾವ ಕಾರಣಕ್ಕೂ ಇಲ್ಲ. ಓಕೆ, ಥ್ಯಾಂಕ್ ಯು. ವಯಸ್ಸಿದೆಯಲ್ಲ, ಮನಸ್ಸಿನ ಮೇಲೆ ಪರಿಣಾಮ ಬೀರೋದು ಯಾವಾಗಲೂ. ಅದು ಸಮ್ ಎಕ್ಸ್ ಲವ್ ಮಾಡ್ತಾನೆ ಒಂದು ಹುಡುಗಿನ, ಆ ಹುಡುಗಿ ಇವನ್ ಲವ್ ಮಾಡ್ತದೆ. ಇಟ್ ಈಸ್ ಪ್ರೊವೈಡೆಡ್ ಅಂಡರ್ ಆರ್ಟಿಕಲ್ 21, ಆರ್ಟಿಕಲ್ 25 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ನೀವು ಅದಕ್ಕೆ ಕಟ್ಟಿ ಬರಕ್ಕೆ ಯಾರು ನೀವು? ಅದನ್ನೇ ಗುಜರಾತ್ ಹೈಕೋರ್ಟ್ನವರು ಪ್ರಶ್ನೆ ಮಾಡಿರೋದು. ಒಂದು ಹುಡುಗ ಹುಡುಗಿ ಪ್ರೀತಿಸ್ತಾರೆ, ಮದುವೆ ಆಯ್ತಾರೆ, ಹೂ ಆರ್ ಯು ಟು ಕ್ವಶ್ಚನ್ ಇಟ್ ಅಂತ ಕೋರ್ಟ್ನವರು ಗುಜರಾತ್ ಸರ್ಕಾರಕ್ಕೆ ಛೀಮಾರಿ ಹಾಕಿದ್ದಾರೆ. ಛೀಮಾರಿ ಹಾಕಿದ್ದಾರೆ. ಹೂ ಆರ್ ಯು ಟು ಕ್ವಶ್ಚನ್? ಇಟ್ ಇಸ್ ದೇರ್ ರೈಟ್. ಇಟ್ ಇಸ್ ಪ್ರೊವೈಡೆಡ್ ಅಂಡರ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ. Who are you to question? ಅದರಿಂದ ಸ್ಟೇ ಕೊಟ್ಬಿಟ್ಟಿದ್ದಾರೆ ಅದಕ್ಕೆ ಗುಜರಾತ್. ಇದು ಕರ್ನಾಟಕ ಆಕ್ಟ್ ಈಗ ತಂದಿರ್ತಕ್ಕಂಥ ಆಕ್ಟ್, ಗುಜರಾತ್ ತಂದಿರ್ತಕ್ಕಂಥ ಆಕ್ಟ್, ಮಧ್ಯಪ್ರದೇಶ ತಂದಿರ್ತಕ್ಕಂಥ ಆಕ್ಟ್, ಉತ್ತರ ಪ್ರದೇಶ ತಂದಿರತಕ್ಕ ಆಕ್ಟ್. ದೇ ಆರ್ ಐಡೆಂಟಿಕಲ್. ಕಟ್ ಮಾಡಿ ಪೇಸ್ಟ್ ಮಾಡೋದು ಅಂತ, ಕಟ್ ಅಂಡ್ ಪೇಸ್ಟ್. ಮಾನ್ಯ ಅಧ್ಯಕ್ಷರೇ, ನನಗನ್ಸುತ್ತೆ, ನಾನು ನಿಮಗೆ ಹೇಳ್ತೀನಿ, ಎಲ್ಲದು ನೋಡು, ನಾನು ಅದೆಲ್ಲ ಪೇಪರ್ ಮಿಸ್ಪ್ಲೇಸ್ ಆಗಿದೆ, ಪೇಪರ್ ಮಿಸ್ಪ್ಲೇಸ್ ಆಗಿದೆ. ಸೆಕ್ಷನ್ 3, ಸೆಕ್ಷನ್ 5, ಸೆಕ್ಷನ್ 6A ಬರ್ಡನ್ ಆಫ್ ಪ್ರೂಫ್, ಅಲ್ಲಿ ಅವ್ರ 6A ಅಂತ ಇದೆ, ನಮ್ಮಲ್ಲಿ 12 ಅಂತ ಇದೆ. ಅದರಲ್ಲಿ ದೇ ಆರ್ ಐಡೆಂಟಿಕಲ್, ವರ್ಡ್ ಬೈ ವರ್ಡ್ ಐಡೆಂಟಿಕಲ್. ನನಗನ್ಸುತ್ತೆ ಅವ್ರಿಗೆ ಡ್ರಾಫ್ಟ್ ತಯಾರು ಮಾಡಿರೋರು, ಇವ್ರಿಗೆ ತಯಾರು ಮಾಡಿರೋರು ಒಬ್ಬರೇ ಇರಬೇಕು. ಅದು ಕಾಣದ ಕೈ. ಅವ್ರಿಗೆ ಗುಜರಾತ್ ಸರ್ಕಾರಕ್ಕೆ ಡ್ರಾಫ್ಟ್ ಮಾಡಿರೋರು, ಇವರಿಗೆ ಡ್ರಾಫ್ಟ್ ಮಾಡಿರೋರು, ಮಧ್ಯಪ್ರದೇಶದಲ್ಲಿ ಡ್ರಾಫ್ಟ್ ಮಾಡಿರೋರು, ಉತ್ತರ ಪ್ರದೇಶದಲ್ಲಿ ಡ್ರಾಫ್ಟ್ ಮಾಡಿರೋರು ಒಂದೇ ತರ ಇದೆ, ಐಡೆಂಟಿಕಲ್ ಆಗಿದೆ. ಸೇಮ್ ವರ್ಡ್ಸ್ ಆರ್ ಯೂಸ್ಡ್. ಸರ್, ಹೇಳ್ಬೇಕು, ಮಧ್ಯಪ್ರದೇಶದ ಯಾವ ವರ್ಷದಲ್ಲಿ ಆಕ್ಟ್ ಆಗಿದೆ ಅಂತ ಹೇಳಿ ಸರ್, ದಯವಿಟ್ಟು. ನಾವು ಓದ್ತೀನಿ, ಸ್ವಲ್ಪ ಕೂತ್ಕೊಳ್ಳಿ ಇವ್ರೆ. ಅರವಿಂದ್ ಕೂತ್ಕೊಳ್ಳಿ, ಆಮೇಲೆ ಹೇಳ್ತೀನಿ. ಓದ್ತೀನಿ ಕೂತ್ಕೊಳ್ಳಿ. ಪ್ರೊಹಿಬಿಷನ್ ಆಫ್ ಕನ್ವರ್ಷನ್ ಫ್ರಮ್ ಒನ್ ರಿಲಿಜಿಯನ್ ಟು ಅನದರ್ ರಿಲಿಜಿಯನ್ ಬೈ ಮಿಸ್ರೆಪ್ರೆಸೆಂಟೇಷನ್, ಫೋರ್ಸ್, ಫ್ರಾಡ್, undue influence, coercion, allurement or marriage. No person shall convert or attempt to convert either directly or otherwise any other person from one religion to another by use or practice or of misrepresentation, force, undue influence, coercion or allurement or by any fraudulent means or by marriage, nor shall any person abet or conspire such conversion, provided that if any person converts to his immediate previous religion, the same shall not be deemed to be a conversion under this act. ಇದೇ ಪದ ಇದು ಸೆಕ್ಷನ್ 3 ನಲ್ಲಿರೋದು. ಇಲ್ಲಿ ಅಲ್ಲೂ ಕೂಡ ಅದೇ ತರ ಒಂದು ಅಕ್ಷರನೂ ವ್ಯತ್ಯಾಸ ಇಲ್ಲ. ಹಾಗೇನೆ ಗುಜರಾತ್ನಲ್ಲೂ ಇಲ್ಲ, ಉತ್ತರ ಪ್ರದೇಶದಲ್ಲೂ ಇಲ್ಲ. ಆಮೇಲೆ ಸೆಕ್ಷನ್ 5 ನಲ್ಲಿ ಪನಿಷ್ಮೆಂಟ್ ಹೇಳ್ತಾರೆ. ಅದು ಉತ್ತರ ಪ್ರದೇಶದಲ್ಲೂ ಅದೇ ತರ ಇದೆ, ಗುಜರಾತ್ನಲ್ಲೂ ಅದೇ ತರ ಇದೆ. ಸೆಕ್ಷನ್ 5
ಆಮೇಲೆ ಸೆಕ್ಷನ್ 12 ಬರ್ಡನ್ ಆಫ್ ಪ್ರೂಫ್ ಇದೆ. ಆ ಬರ್ಡನ್ ಆಫ್ ಪ್ರೂಫ್ ಇದು ಒಂದು ಅಕ್ಷರ ಬದಲಾವಣೆ ಆಗಿಲ್ಲ, ಅದು ಒಂದು ಅಕ್ಷರ ಬದಲಾವಣೆ ಆಗಿಲ್ಲ. ಹೂ ಹ್ಯಾಸ್ ಡ್ರಾಫ್ಟೆಡ್ ದಿಸ್? ಉತ್ತರ ಪ್ರದೇಶ ಬಿಲ್ಲು ಡ್ರಾಫ್ಟ್ ಒಂದೇ ತರ ಇದೆ, ಕರ್ನಾಟಕದ ಬಿಲ್ಲು ಒಂದೇ ತರ ಇದೆ, ಆಮೇಲೆ ಗುಜರಾತ್ನದು ಒಂದೇ ತರ ಇದೆ. ಹೂ ಡ್ರಾಫ್ಟೆಡ್ ದಿಸ್? ನನಗೆ ಶಂಕೆ ಶುರುವಾಗಿದೆ, ದಿಸ್ ಡ್ರಾಫ್ಟೆಡ್ ಬೈ somebody else, or they have dictated this draft bill. This is the position. ನಾವು ವಿರೋಧ ಮಾಡ್ತಾ ಇರ್ತಕ್ಕಂಥದ್ದು ಸಂವಿಧಾನದಲ್ಲಿ ಹೇಳ್ಬಿಟ್ಟಿದ್ದಾರೆ, ಬಲಾತ್ಕಾರವಾಗಿ ಮತಾಂತರ ಮಾಡಿದ್ರೆ, ಆಸೆ ಆಮಿಷಗಳನ್ನು ಒಡ್ಡಿ ಮತಾಂತರ ಮಾಡಿದ್ರೆ, ಮೋಸದಿಂದ ಮತಾಂತರ ಮಾಡಿದ್ರೆ ಅದಕ್ಕೆ ಶಿಕ್ಷೆ ಕೊಡ್ಲಿಕ್ಕೆ ಸಂವಿಧಾನನೇ ಹೇಳ್ಬಿಟ್ಟಿದೆ, ಅದು ಕಾನ್ಸ್ಟಿಟ್ಯೂಷನಲ್ ಅಲ್ಲ ಅಂತ ಅವರೇ ಹೇಳ್ಬಿಟ್ಟಿದ್ದಾರೆ. ಆಮೇಲೆ ಸೆಕ್ಷನ್ 295 ಆಫ್ ಇಂಡಿಯನ್ ಪೀನಲ್ ಕೋಡ್ ಇಟ್ಸ್ ಆಲ್ಸೋ ವೆರಿ ಕ್ಲಿಯರ್. ಫೋರ್ಸಿಬಲ್ ಕನ್ವರ್ಷನ್ ಆದರೆ, ಫ್ರಾಡುಲೆಂಟ್ ಆಗಿ ಕನ್ವರ್ಷನ್ ಆದರೆ, ಅಲ್ಲೂರ್ಮೆಂಟ್ ಇಂದ ಕನ್ವರ್ಷನ್ ಆದರೆ, ಬೈ ಮಿಸ್ರೆಪ್ರೆಸೆಂಟೇಷನ್ ಕನ್ವರ್ಷನ್ ಆದರೆ, ದಟ್ ಇಸ್ ಆಲ್ಸೋ ಇಲ್ಲೀಗಲ್ ಅಂತ ಹೇಳ್ಬಿಟ್ಟಿದ್ದಾರೆ. ದೆನ್ ವೇರ್ ಇಸ್ ದಿ ನೆಸೆಸಿಟಿ ಆಫ್ ದಿಸ್ ಆಕ್ಟ್ ಅಗೈನ್? ವೇರ್ ಇಸ್ ದಿ ನೆಸೆಸಿಟಿ ಆಫ್ ದಿಸ್ ಆಕ್ಟ್ ಅಗೈನ್? ಈ ದೇಶದಲ್ಲಿ ಮತಾಂತರಗಳು ಯಾವತ್ತಿಂದ ನಡ್ಕ ಬಂದಿದ್ದಾವೆ? ಪಂಪ ಯಾವ ಜಾತಿಯಲ್ಲಿ ಹುಟ್ಟಿದ್ದು? ಬ್ರಾಹ್ಮಣ ಜಾತಿಯಲ್ಲಿ ಹುಟ್ಟಿದ್ದು. ಕನ್ವರ್ಟ್ ಆದ ಎಲ್ಲಿಗೆ? ಜೈನಿಸಮ್ಗೆ. ರನ್ನ ಯಾವ ಜಾತಿಯಲ್ಲಿ ಹುಟ್ಟಿದ್ದು? ಬ್ರಾಹ್ಮಣ ಜಾತಿನಲ್ಲಿ. ಕನ್ವರ್ಟ್ ಆದದ್ದು ಎಲ್ಲಿಗೆ? ಜೈನಿಸಮ್ಗೆ. ಅಶೋಕ ಹುಟ್ಟಿದ್ದು ಯಾವ ಜಾತಿನಲ್ಲಿ? ಕನ್ವರ್ಟ್ ಆದದ್ದು ಎಲ್ಲಿಗೆ? ಬುದ್ಧಿಸಮ್ಗೆ. ಬಸವಣ್ಣ ಹುಟ್ಟಿದ್ದು ಯಾವ ಜಾತಿನಲ್ಲಿ? ಅವರು ಕಾಯಕ ಜೀವಿಗಳ ಪರವಾಗಿ ಹೋರಾಟ ಮಾಡಿ ಲಿಂಗಾಯತ ಆದದ್ರು. ಅಂಬೇಡ್ಕರ್ ಹುಟ್ಟಿದ್ದು ಯಾವ ಜಾತಿನಲ್ಲಿ? ಮಹಾರ್ ಜಾತಿನಲ್ಲಿ ಹುಟ್ಟಿದ್ರು. ಅವರು ರಾಜಾರೋಷವಾಗಿ ಲಕ್ಷಾಂತರ ಜನ ಸೇರಿಸ್ಕೊಂಡು ನಾಗ್ಪುರದಲ್ಲಿ ಬೌದ್ಧ ಮತ ಸೇರಿದ್ರು. ರಾಜ ಮಹಾರಾಜರುಗಳು ಇಸ್ಲಾಂ ಧರ್ಮಕ್ಕೆ ಸೇರಿದ್ದಾರೆ, ಬೌದ್ಧ ಧರ್ಮಕ್ಕೆ ಸೇರಿದ್ದಾರೆ, ಜೈನ ಧರ್ಮಕ್ಕೆ ಸೇರಿದ್ದಾರೆ. ಅವ್ರ ಜೊತೆ ಬಹಳ ಜನ ಫಾಲೋ ಮಾಡಿದ್ದಾರೆ ಅವ್ರನ್ನ. ಆದರೆ ಈ ದೇಶದ ಅಸ್ಪೃಶ್ಯರು, ಶೂದ್ರರು, ಅವರು ಹಿಂದಿನ ಕಾಲದಲ್ಲಿ ಯಾವತ್ತೂ ಕೂಡ ಕನ್ವರ್ಷನ್ ಆಗಿಲ್ಲ. ಇವ್ರ ಜೊತೆ ಹೋಗಿರ್ಬಹುದು ಅಷ್ಟೇ, ಹಿಂದೂ ಧರ್ಮದಲ್ಲಿ ಇದ್ದೀವಿ ಅನ್ನೋ ಕಾರಣಕ್ಕೋಸ್ಕರವಾಗಿ ಇವ್ರ ಜೊತೆ ಹೋಗಿರ್ಬಹುದು. ಆದರೆ ಅಧಿಕಾರಕ್ಕೋಸ್ಕರ, ಆಸೆ ಆಮಿಷಗಳಿಗೋಸ್ಕರ ದಲಿತರಾಗ್ಲಿ, ಶೂದ್ರರಾಗ್ಲಿ, ಚಂಡಾಲರಾಗ್ಲಿ ಯಾರು ಕೂಡ ಈ ದೇಶದಲ್ಲೇ ಕನ್ವರ್ಷನ್ ಆಗಿಲ್ಲ. ನಿಮಗೆ ಇವರು ಒಂದು ಅಪಪ್ರಚಾರ ಮಾಡ್ತಾರೆ, ಬಿಜೆಪಿಯವರು, RSSನವರು ಒಂದು ಅಪಪ್ರಚಾರ ಮಾಡ್ತಾರೆ. ಇವತ್ತು ಕನ್ವರ್ಷನ್ ಆಗಿ ಆಗಿ ಜನಸಂಖ್ಯೆ ಏರ್ಬಿಟ್ಟಿದೆ, ಹಿಂದೂಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ, ಕ್ರಿಶ್ಚಿಯನ್ರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಮುಸಲ್ಮಾನರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಬೌದ್ಧರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತೇಳಿ ಹೇಳ್ತಾರೆ. ಮನೆ ಅಧ್ಯಕ್ಷರೇ, ನಿಮಗೆ ಒಂದು ಅಂಕಿಅಂಶಗಳನ್ನು ಕೊಡಬೇಕು ಅಂತಂದ್ರೆ 2001 ಜನಗಣತಿ, 2011 ಜನಗಣತಿ, ಇವರು ಜನಸಂಖ್ಯೆ ಎಷ್ಟಿದ್ದಾರೆ ಅಂತ ಗುರುತಿಸಿದ್ದಾರೆ. 10 ವರ್ಷಕ್ಕೊಂದ್ಸರಿ ಜನಗಣತಿ ನಡೀತದೆ ಈ ದೇಶದಲ್ಲಿ, 10 ವರ್ಷಕ್ಕೊಂದ್ಸರಿ ಜನಗಣತಿ ನಡೀತದೆ. ಹಿಂದೂಗಳು 2001ರಲ್ಲಿ ಒಟ್ಟು ಜನಸಂಖ್ಯೆಯ 83.86 ಇದ್ರು. ಹಿಂದೂಗಳು ಒಟ್ಟು ಜನಸಂಖ್ಯೆಯ ಶೇಕಡಾವಾರು 83.86 2001ರಲ್ಲಿ. 2011ರಲ್ಲಿ ಜನಗಣತಿ ಆಯಿತು. ಎಷ್ಟಾಗಿದ್ದಾರೆ ಹಿಂದೂಗಳು?
84% ಆಗಿದ್ದಾರೆ, ಕಡಿಮೆ ಆಗಿಲ್ಲ, ಹೆಚ್ಚಾದರು. 83.86ರಿಂದ 84 ಆದರು. ಸೊ ಹಿಂದೂಗಳ ಜನಸಂಖ್ಯೆ ಕಡಿಮೆ ಆಗ್ತಾ ಇದೆ, ಕನ್ವರ್ಷನ್ ಆಗಿ 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 ಕಡಿಮೆ ಆಗ್ತದೆ ಅಂತಕ್ಕಂಥದ್ದು ಸತ್ಯಕ್ಕೆ ದೂರವಾದದ್ದು. ನನಗೆ ಸ್ವಾತಂತ್ರ್ಯದ ಫಿಗರ್ ಇಲ್ಲ, ನಿಮ್ಮ ಹತ್ರ ಇದ್ರ ಕೊಡಿ, ಕೊಡಿ ಕೊಡಿ ಕೊಡಿ, ಪರವಾಗಿಲ್ಲ. ನೀವು ಕೊಟ್ಟರು ಒಂದೇ, ನಾನು ಕೊಟ್ಟರು ಒಂದೇ. ಈಗ 1951ನೇ ಇಸ್ವಿಯಿಂದ ಆಗಿದೆ, 51ರಿಂದ ಕೊಡಿ. ಯಾವುದೋ ಚೂಸ್ ಪಿಕ್ ಅಂಡ್ ಚೂಸ್ ಇರಬಾರ್ದು, 51ರಿಂದ ಕೊಡಿ. ನಮ್ಮ ಹಿಂದೂಗಳ ಜನಸಂಖ್ಯೆ ಎಷ್ಟಿತ್ತು, ಮುಸಲ್ಮಾನರ ಜನಸಂಖ್ಯೆ ಎಷ್ಟಿತ್ತು, ಬೌದ್ಧರದ್ದು ಎಷ್ಟಿತ್ತು, ಕ್ರಿಶ್ಚಿಯನ್ರದ್ದು ಎಷ್ಟಿತ್ತು, ಕುಟ್ಕ ಬನ್ನಿ. ಆಮೇಲೆ ಮನೆ ಅಧ್ಯಕ್ಷರೇ, ಇಸ್ಲಾಂನವರು, ಇಸ್ಲಾಂ ಧರ್ಮದವರು ಅಂದ್ರೆ ಮುಸಲ್ಮಾನರು 12.23 ಇತ್ತು 2001ರಲ್ಲಿ, ಅವರು 12.92 ಆಗಿದ್ದಾರೆ. ಇವರು ಜಾಸ್ತಿ ಆಗಿದ್ದಾರೆ, 12.92. ಅವರು ಕೂಡ ಜಾಸ್ತಿ ಆಗಿದ್ದಾರೆ, ಹಿಂದೂಗಳು ಜಾಸ್ತಿ ಆಗಿದ್ದಾರೆ. ಕ್ರೈಸ್ತರು 2001ರಲ್ಲಿ 1.91, 2011ಕ್ಕೆ ಬರೋ ಅಷ್ಟೊತ್ತಿಗೆ 10 ವರ್ಷದಲ್ಲಿ 1.87, ಅಂದ್ರೆ 0.4% ಕಡಿಮೆ ಆಯಿತು ಕ್ರಿಶ್ಚಿಯನ್ರು. ಹಾಗಿದ್ರೆ ಇಡೀ ದೇಶದಲ್ಲೆಲ್ಲ 70 ವರ್ಷ ಆಯಿತು ಸ್ವಾತಂತ್ರ್ಯ ಬಂದು, ಬರೀ ಕ್ರಿಶ್ಚಿಯನ್ರೇ ಆಗ್ಬಿಡ್ಬೇಕಾಗಿತ್ತಲ್ಲ, ಬರೀ ಮುಸಲ್ಮಾನರೇ ಆಗ್ಬಿಡ್ಬೇಕಾಗಿತ್ತಲ್ಲ ಬಲಾತ್ಕಾರದಿಂದ ಮಾಡಿದ್ರೆ. ಅಲ್ಲ ಸಿದ್ದರಾಮಯ್ಯನವರು ಇವರು ಜನರ ಮುಂದೆ ನೀವು ಹೇಳ್ತಕ್ಕ ಒಂದೇ ಇದರೊಳಗೆ ನೀವು ಅಂಕೆ ಸಂಖ್ಯೆಗಳನ್ನೆಲ್ಲ ಹೇಳ್ತಾ ಇದ್ದೀರಿ, ಯಾರು ಕನ್ವರ್ಟ್ ಆಗಿದ್ದಾರೆ ಅನ್ನೋದ್ರ ಲೆಕ್ಕ ಎಲ್ಲರೂ ಸಿಗುತ್ತಾ? ಎಲ್ಲಿ ಈ ಅಂಕೆ ಸಂಖ್ಯೆಗಳನ್ನೆಲ್ಲ ಹೇಳಿದ್ರಲ್ಲ ನೀವು, ಕನ್ವರ್ಟ್ ಆಗಿದೆ ಅನ್ನೋದ್ರ ದಾಖಲೆ ಎಲ್ಲೂ ಸಿಗೋದಿಲ್ಲಲ್ಲ. ಡಿಸಿ ಹತ್ರ ಕೊಡ್ಲಿ, ಯಾರ್ಯಾರು ಆಗಿದ್ದಾರೆ, ಬಲಾತ್ಕಾರವಾಗಿ ಯಾರು ಆಗಿದ್ದಾರೆ, ಈ ಸಂಖ್ಯೆಗೂ ಅದಕ್ಕೂ ಎಲ್ಲೋ ಮ್ಯಾಚ್ ಆಗೋದಿಲ್ಲ ಅಂತ ನನ್ನ ಪಾಯಿಂಟ್ ಅಷ್ಟೇ. ಕನ್ವರ್ಟ್ ಆಗಿದೆ ಟೋಟಲ್ ಸಂಖ್ಯೆ ಜನಸಂಖ್ಯೆ ಮಾತ್ರ ಹೇಳಿದ್ದೀನಿ. ಅಲ್ಲ, ಜನಸಂಖ್ಯೆಗೂ ನೀವು ಕನ್ವರ್ಷನ್ ಈ ವಿಷಯಕ್ಕೂ ಸರ್ಕಾರ ಹತ್ರ ಡಾಟಾ ಇದೆಯಾ ಸರ್? ನನ್ನ ಪ್ರಕಾರ ಐ ಡೋಂಟ್ ನೋ, ಬಟ್ ನನಗೆ ಖಚಿತವಾದಂಥ ಮಾಹಿತಿ ಇರೋ ಪ್ರಕಾರ ಬಲಾತ್ಕಾರವಾಗಿ, ಬಲವಂತದಿಂದ, ಅಲ್ಯೂರ್ಮೆಂಟ್ನಿಂದ, ಈಗ ಯಾವುದೋ ಒಂದು ಉದಾಹರಣೆ ಹೇಳಿದ್ರು, ಯಾರು ನಮ್ಮ MLA ಮಾನ್ಯ ಶಾಸಕರು ಯಾರವರು, ಗೂಳಿಹಟ್ಟಿ ಶೇಖರ್ ಅವರು, ಅವ್ರ ತಾಯಿ ಕನ್ವರ್ಟ್ ಆಗಿಬಿಟ್ಟಿದ್ರು ಕ್ರಿಶ್ಚಿಯಾನಿಟಿಗೆ, ಮತ್ತೆ ಅವ್ರು ಕರ್ಕೊಬಂದರು ಅಂತ ಹೇಳಿದ್ರು. ಆಯಿತು, ಕಂಪ್ಲೇಂಟ್ ಕೊಟ್ಟಿದ್ದಾರಾ? ಬಲಾತ್ಕಾರವಾಗಿ ಹೋಗಿ ಮಾಡಿಬಿಟ್ರು ಕ್ರಿಶ್ಚಿಯಾನಿಟಿಗೆ ಅಂತ ಬಲಾತ್ಕಾರವಾಗಿ ಕಂಪ್ಲೇಂಟ್ ಕೊಟ್ಟಿದ್ದಾರಾ? ಇವರು MLA ಅಲ್ಲ, ಕೇಸ್ ರಿಜಿಸ್ಟರ್ ಆಗಿದೆಯಾ? ಅವ್ರ ಮೇಲೆ ಅರೆಸ್ಟ್ ಮಾಡಿದಾರಾ ಯಾರನ್ನಾರು? ಪಾಯಿಂಟ್ ಆಫ್ ಆರ್ಡರ್ ಅಧ್ಯಕ್ಷರೇ, ಪಾಯಿಂಟ್ ಆಫ್ ಆರ್ಡರ್. ಸನ್ಮಾನ್ಯ ವಿರೋಧ ಪಕ್ಷದ ನಾಯಕರು ಕೂತ್ಕೊಳ್ಳಿ ನೀವು. ಪಾಯಿಂಟ್ ಆಫ್ ಆರ್ಡರ್, ಐ ಆಮ್ ಆನ್ ಪಾಯಿಂಟ್ ಆಫ್ ಆರ್ಡರ್. ಪಾಯಿಂಟ್ ಆಫ್ ಆರ್ಡರ್, ಐ ಆಮ್ ಆನ್ ಪಾಯಿಂಟ್ ಆಫ್ ಆರ್ಡರ್. ಸನ್ಮಾನ್ಯ ಸಭಾಧ್ಯಕ್ಷರೇ, ಸನ್ಮಾನ್ಯ ಪ್ರತಿಪಕ್ಷದ ನಾಯಕರು ಮಾತನಾಡುವಾಗ 2001ರಲ್ಲಿ 83.86 ಹಿಂದೂಗಳ ಪಾಪ್ಯುಲೇಷನ್ ಇತ್ತು, ಅದು 2011ಕ್ಕೆ 84% ಆಗಿದೆ ಅಂತ ಹೇಳಿ ಅಧಿಕೃತವಾಗಿ ಹೇಳಿದ್ದಾರೆ. ಸೊ 2001ರ ಸೆನ್ಸಸ್ಸು 2011ರ ಸೆನ್ಸಸ್ಸು ಅಧಿಕೃತ ದಾಖಲೆ. ನನ್ನ ಹತ್ರ ಇರುವಂತಹ ದಾಖಲೆಯ ಪ್ರಕಾರ 2011ರಲ್ಲಿ ಹಿಂದೂಗಳ ಸೆನ್ಸಸ್ 79.80 ಆಗಿದೆ. ಅದಕ್ಕಾಗಿ ಈ ಸದನದಲ್ಲಿ ತಪ್ಪು ಮಾಹಿತಿ ಹೋಗಬಾರ್ದು. ಅಧಿಕೃತವಾದಂತಹ ಸೆನ್ಸಸ್ ರಿಪೋರ್ಟನ್ನು ಹೇಳಿದ್ರೇ ಅದು ಮುಂದುವರಿಯಲಿಕ್ಕೆ ಸಾಧ್ಯ. ನನ್ನ ಹತ್ರ ಇರುವಂಥದ್ದು 2001ರಲ್ಲಿ ಇದ್ದಂತಹ ಹಿಂದೂ ಜನಸಂಖ್ಯೆ 83.86 ಇದ್ದಿದ್ದು 2011ಕ್ಕೆ ಗವರ್ನಮೆಂಟ್ ಡಾಕ್ಯುಮೆಂಟ್ ನಾನು ತಗೊಂಡಿದ್ದೀನಿ 79.80 ಆಗಿದೆ. ಮಾನ್ಯ ಪ್ರತಿಪಕ್ಷದ ನಾಯಕರು ಹೇಳ್ತಾ ಇದ್ದಾರೆ ಇದು 84% ಆಗಿದೆ ಅಂತ ಹೇಳಿ. ಅದಕ್ಕಾಗಿ ಖಚಿತಪಡಿಸಬೇಕು ಅಂತ ಹೇಳಿ ನಾನು ಪಾಯಿಂಟ್ ಆಫ್ ಇಟ್ಸ್ ಎ ಅಲ್ಲ ವೆರಿ ವ್ಯಾಲಿಡ್ ಪಾಯಿಂಟ್ ಆಫ್ ಆರ್ಡರ್.
ಒಂದೇ ನಿಮಿಷ ಅವರು ಕೂಡ ಒಂದೇ ಸೆಕೆಂಡ್ ರಿಪೋರ್ಟ್ ಏನು ಪಾಯಿಂಟ್ ಆಫ್ ರಿಪೋರ್ಟ್ ಏನು ಹೇಳ್ತಾ ಇಲ್ಲ ಅವರು ಸಿದ್ದರಾಮಯ್ಯನವರು ಪಾಯಿಂಟ್ ಆಫ್ ಆರ್ಡರ್ ಇರೋದ್ರಿಂದ ಒಂದೇ ಒಂದು ಮಾತು ನಾನು ಹೇಳೋದಕ್ಕೆ ಬಯಸೋದು ಅಂದ್ರೆ, ತಾವು ಉಲ್ಲೇಖಿಸಿರುವಂತ ಅಂಕಿ ಸಂಖ್ಯೆ ಮತ್ತು ರಾಜೀವ್ ಅವರು ಉಲ್ಲೇಖಿಸಿರುವಂತ ಅಂಕಿ ಸಂಖ್ಯೆಗಳನ್ನ ಯಾವ ಆಧಾರದಲ್ಲಿ ತಾವು ಉಲ್ಲೇಖಿಸಿದ್ದೀರಿ ಅನ್ನೋದನ್ನ ಕಳಿಸ್ಕೊಡಿ. ಈ ಪಾಯಿಂಟ್ ಆಫ್ ಆರ್ಡರ್ಗೆ ಒಂದು ಸರಿಯಾದ ಉತ್ತರವನ್ನು ನಾನು ಆಮೇಲೆ ನೀಡ್ತೀನಿ. ಓಕೆ. ಮಾನ್ಯ ಅಧ್ಯಕ್ಷರೇ, ನನಗಿರೋ ಇನ್ಫಾರ್ಮೇಶನ್ನು ನಾನು ತಗೊಂಡಿರ್ತಕ್ಕಂಥ ರಿಪೋರ್ಟ್ ಮೇಲೆ ಇದು ನಾನು ಹೇಳ್ತಾ ಇರ್ತಕ್ಕಂಥ ಅಂಕಿಅಂಶಗಳು. ಯಾಕೆಂದ್ರೆ ಸೆನ್ಸಸ್ ರಿಪೋರ್ಟ್ ಇದೆ, ಸರ್ಕಾರದಲ್ಲಿದೆ, 2001 ಇದೆ, 2011 ಇದೆ, 2021 ಇನ್ನೂ ಬರಬೇಕು. ಇನ್ನೂ ಆಗಿಲ್ಲ. ನನಗೆ 2 ವರ್ಷದ ಹಿಂದಿನ ವರ್ಷಗಳದ್ದು ಇಲ್ಲ, ಈ 2 ವರ್ಷಗಳದ್ದು ಇದೆ. ಅದಕ್ಕೆ ಕಂಪೇರ್ ಮಾಡಿ ಹೇಳ್ತಾ ಇದ್ದೀನಿ. ಬಟ್ ಸಬ್ಜೆಕ್ಟ್ ಟು ಕರೆಕ್ಷನ್. ನಾನು ಇದ್ರ ಮೂಲಕ ನೋಡಿರ್ತಕ್ಕಂಥದ್ದು, ಯಾವುದ್ರ ಮೂಲಕ, ಗೂಗಲ್ ಇಂಟರ್ನೆಟ್ ಮೂಲಕ ನೋಡಿರ್ತಕ್ಕಂಥದ್ದು, ಇಂಟರ್ನೆಟ್ ಮೂಲಕ ನೋಡಿರ್ತಕ್ಕಂಥದ್ದು, ಇಂಟರ್ನೆಟ್ ಗೂಗಲ್ ಮೂಲಕ ನೋಡಿರ್ತಕ್ಕಂಥದ್ದು ಇದು. ಅದರಿಂದ ನಾನು ರಿಪೋರ್ಟ್ ಓದಿಲ್ಲ, ನಾನು ಆಕ್ಚುಯಲ್ ರಿಪೋರ್ಟ್ ಓದಿಲ್ಲ. 2001ರಲ್ಲಿ 2011ರಲ್ಲಿ ಬಂದಿದ್ದು ಈಗ 10 ವರ್ಷಗಳ ಹಿಂದೆ ಬಂದಿರೋವು, ಇವೆಲ್ಲ 20 ವರ್ಷಗಳ ಹಿಂದೆ 10 ವರ್ಷಗಳ ಹಿಂದೆ ಬಂದಿರೋವು. ಬಟ್ ನಾನು ಚರ್ಚೆ ಹಂಗಾರೆ ಅವ್ರು ಹೇಳ್ತಾ ಇರೋದು ಪದೇ ಅದನ್ನ ಹೇಳ್ತಾ ಇದ್ದಾರೆ. ಈಗ ರಾಜು ಅವ್ರು ಎತ್ತಿರೋದು 79% ಅಧ್ಯಕ್ಷರೇ, ವಿರೋಧ ಪಕ್ಷ ತಪ್ಪು ಸದನಕ್ಕೆ ತಪ್ಪು ಮಾಹಿತಿ ಕೊಡಬಾರ್ದಲ್ಲ. ಸಂಖ್ಯೆಗಳಲ್ಲಿ ಹಿಂದೂ ಅಧ್ಯಕ್ಷರೇ ಮನಸ್ಸಿನಲ್ಲಿ ಒಂದು ರೀತಿ ಅವಮಾನ. ಅಧ್ಯಕ್ಷರೇ ಪಾಯಿಂಟ್ ಆಫ್ ಆರ್ಡರ್ ಇದೆ. ಏನ್ ಹೇಳ್ತಾರೆ ಅದಕ್ಕೆ ಪಾಯಿಂಟ್ ಆಫ್ ಆರ್ಡರ್ ಇದೆ. ಅಧ್ಯಕ್ಷರೇ ಪಾಯಿಂಟ್ ಆಫ್ ಆರ್ಡರ್ ಕೊಡ್ಬೇಕು ಈಗಲೇ. CLP ಲೀಡರ್ ಹೇಳಿರೋ ಅಧ್ಯಕ್ಷ ಪಾಯಿಂಟ್ ಆಫ್ ಆರ್ಡರ್ ಇದೆ. ಪಾಯಿಂಟ್ ಆಫ್ ಆರ್ಡರ್ ಇದೆ ಸರ್. ನೀವು ಕ್ಲಾರಿಫೈ ಮಾಡಿ. ರಮೇಶ್ ಕುಮಾರ್ ಅವರು ಆಮೇಲೆ ಮಾತಾಡಿ, ದಯವಿಟ್ಟು ಕ್ಲಾರಿಫೈ ಮಾಡಿ. ನೋಡ್ರಿ, ಒಂದ್ ನಿಮಿಷ ಎಲ್ಲರೂ. ಅಧ್ಯಕ್ಷ ಪಾಯಿಂಟ್ ಆಫ್ ಆರ್ಡರ್ ಇದೆ. ಒಂದ್ ನಿಮಿಷ ಪಾಯಿಂಟ್ ಆಫ್ ಆರ್ಡರ್ ಇದೆ. ಈಗ ಪಿ ರಾಜೀವ್ ಅವರು ರಮೇಶ್ ಕುಮಾರ್ ಅವ್ರು ಏನೋ ಹೇಳ್ತಾರೆ ಕೇಳಿ. ರಮೇಶ್ ಕುಮಾರ್ ಅವರು ಎಲ್ಲ ಸೌಹಾರ್ದಯುತವಾದ ಸ್ಪರ್ಧೆ ರೀ, ಚರ್ಚೆ ಆಗ್ಬೇಕು. ಇದು ಕಲಾಪ ನಡೆಯುವಾಗ ಸದನದ ಯಾವುದೇ ಒಬ್ಬ ಸದಸ್ಯರು ಪಾಯಿಂಟ್ ಆಫ್ ಆರ್ಡರ್ ಎತ್ತತಕ್ಕಂಥದ್ದು ಇನ್ಹೆರೆಂಟ್ ರೈಟ್ ಆಫ್ ದಿ ಮೆಂಬರ್. ಅದೇ ನಾನು ಅಲೋ ಮಾಡಿದೆ. ನಾನು ಅವರನ್ನ ಕಾಂಪ್ಲಿಮೆಂಟ್ ಮಾಡ್ತೇನೆ. ಪ್ರೊಸೀಡಿಂಗ್ಸ್ ಅನ್ನು ಗಮನಿಸಿಕೊಂಡು ನಮ್ಮ ಪ್ರೊಸೀಜರ್ಸ್ ಪ್ರಕಾರ ತಮ್ಮ ಅನುಮತಿಯನ್ನು ಕೇಳಿ ಪಾಯಿಂಟ್ ಆಫ್ ಆರ್ಡರ್ ರೈಸ್ ಮಾಡಿದ್ದಾರೆ. ತಾವು ಹಿಯರ್ ಮಾಡಿದ್ದೀರಿ. ಪಾಯಿಂಟ್ ಆಫ್ ಆರ್ಡರ್ಲಿ ನಿಮಗೆ 3 ಆಪ್ಷನ್ಸ್ ಇರುತ್ತೆ. ಒಂದು, ಇಲ್ಲ ಯುವರ್ ಪಾಯಿಂಟ್ ಆಫ್ ಆರ್ಡರ್ ಈಸ್ ಡಿಸಲೌಡ್ ಅನ್ನೋದು, ಇಲ್ಲ ಅಪ್ಹೋಲ್ಡ್ ಮಾಡಿದ್ದೀನಿ ನಾನು, ಇಲ್ಲ ವಿಥೆಲ್ಡ್ ಮಾಡೋದು ಅಂತ 3 ಆಪ್ಷನ್ಸು ತಮ್ಮ ಪೀಠಕ್ಕೆ ವಿವೇಚನೆ ಇರುತ್ತೆ. ತಾವು ಹೇಳಿದ್ರಿ, ಅವರು ಹೇಳಿದ್ದಾರೆ, ನೀವು ಹೇಳಿದ್ದಾರೆ, ಅಲ್ಲಿ ಗೆಟ್ ದಿ ಡಾಕ್ಯುಮೆಂಟ್ಸ್ ವೆರಿಫೈ ಆಮೇಲೆ ರೂಲಿಂಗ್ ಅಂತ. ನಮ್ಮ ಗೆಳೆಯರು ಚಂದ್ರಪ್ಪನವ್ರು ಇವತ್ತು ಎಕ್ಸ್ಟ್ರಾ ಈಗಲೇ ಕೊಡ್ಬೇಕು, ರೂಲ್ ಫೋರ್ಸ್ ಮಾಡೋದಿಲ್ಲ. ಆಮೇಲೆ ಪಾಯಿಂಟ್ ಆಫ್ ಆರ್ಡರ್ ಇದೆ. ಮಾನ್ಯ ದಯಮಾಡ್ರಪ್ಪ, ಪಾಯಿಂಟ್ ಆಫ್ ಆರ್ಡರ್ ಮೇಲೆ ಪಾಯಿಂಟ್ ಆಫ್ ಆರ್ಡರ್ ಇರೋದಿಲ್ಲ. ಪಾಯಿಂಟ್ ಆಫ್ ಆರ್ಡರ್ ಅನ್ನೋದಕ್ಕೆ ಈ ಸದನದಲ್ಲಿ ಬಹಳ ಬೆಲೆ ಬಂದಿರೋದು 1967ನೇ ಇಸ್ವಿಯಲ್ಲಿ ರಾಯಚೂರಿನಿಂದ ಒಬ್ಬರು ಸದಸ್ಯರಿದ್ರು, ನಾಗಪ್ಪ ಅಂತ, ಅವರು ಒಂದೇ ಟರ್ಮ್ಗೆ ಇದ್ದದ್ದು. ಪಾಯಿಂಟ್ ಆಫ್ ಆರ್ಡರ್ ಮೇಲೆ ಈ ಸದನದಲ್ಲಿ 2-3 ದಿವಸ ಚರ್ಚೆ ಆಗಿದೆ. ನನ್ನ ಗುರುಗಳಾಗಿದ್ದ KH ರಂಗನಾಥ್ ರವರು, ಈ ವಾಸ್ ಅನ್ ಎಕ್ಸ್ಪರ್ಟ್ ಇನ್ ರೈಸಿಂಗ್ ಪಾಯಿಂಟ್ ಆಫ್ ಆರ್ಡರ್ಸ್. ಅವರೆಲ್ಲ ಅಪೋಸಿಷನ್ ಇದ್ದಂಥವ್ರು. ಮಾನ್ಯ ಪ್ರತಿಪಕ್ಷದ ನಾಯಕರು ಹೇಳಿದ್ದಾರೆ, ಅವ್ರ ಡಾಕ್ಯುಮೆಂಟ್ ರೆಫ್ಯೂಟ್ ಮಾಡಲಿಲ್ಲ ಅವರು. ನಾನು ಐ ಹ್ಯಾವ್ ಬೇಸ್ಡ್ ಆನ್ ಇಂಟರ್ನೆಟ್ ತಮಗೆ ಬಿಟ್ಟಿದ್ದಾರೆ. ತಾವು ಒಂದು ವೇಳೆ ಡಾಕ್ಯುಮೆಂಟ್ಸ್ ಅನ್ನು ತರಿಸ್ಕೊಂಡು ವೆರಿಫೈ ಮಾಡಿ. ಸರ್, ಕನ್ಫ್ಯೂಷನ್ ಸ್ಟೇಟ್ ಕಂಟ್ರಿ. ಸ್ವಲ್ಪ ದಯಮಾಡಿ ತಾಳ್ಮೆ ಇಟ್ಕೊಳ್ಳಿ. ತಾವು ಪಾಯಿಂಟ್ ಆಫ್ ಆರ್ಡರ್ನ ಅಪ್ಹೋಲ್ಡ್ ಮಾಡಿದ್ರೆ ದಟ್ ಡಿಸಿಷನ್ ಇಸ್ ಬೈಂಡಿಂಗ್ ಆನ್ ದಿ ಹೋಲ್ ಹೌಸ್. 3 ಆಪ್ಷನ್ ತಮಗೆ ಇದ್ದಾವೆ, ತಾವು ವಿಥ್ಹೋಲ್ಡ್ ಮಾಡಿದ್ರಿ. ಯು ಪ್ಲೀಸ್ ಗಿವ್ ಎ ರೂಲಿಂಗ್
as early as possible. ಅಲ್ಲ ನಾನು ಈಗ ಅವ್ರ ಹತ್ರ ಅದಕ್ಕೆ ಮಾಹಿತಿ ಎಲ್ಲ ಚರ್ಚೆ. ಇನ್ನೊಂದು This is how they. I am extremely happy there is one member. ಕೂಗಾಡದೆ ಬಹಳ ಗೌರವಯುತವಾಗಿ ಗೌರವ ಹೆಚ್ಚೋ ರೀತಿಯಲ್ಲಿ ಒಂದು ಪಾಯಿಂಟ್ ಆಫ್ ಆರ್ಡರ್ ರೈಸ್ ಮಾಡಿದ್ರಲ್ಲ, ಇವರ ಸಂಖ್ಯೆ ಹೆಚ್ಚಾಗಬೇಕು, ಕಿರಿಚೋದಲ್ಲ. ಅದಕ್ಕೆ ಹೊರಗಡೆ ಜಾಗ ಬೇಕಾದಷ್ಟಿದೆ, ಸದನವಾಗಿ ನಡೀಲಿ. ಮೈ ಕಾಂಪ್ಲಿಮೆಂಟ್ಸ್ ಟು ಮಿಸ್ಟರ್ ರಾಜೀವ್. ನಾನು ಹೇಳದ್ದು ರಾಷ್ಟ್ರದ್ದೊಂದು ಜನಗಣತಿ ರಿಪೋರ್ಟ್ ಇರ್ತದೆ, ರಾಜ್ಯದ್ದೊಂದು ಜನಗಣತಿ ರಿಪೋರ್ಟ್ ಇರ್ತದೆ, ಹಾಗೆ ಬೇರೆ ಬೇರೆ ರಾಜ್ಯಗಳಲ್ಲಿ ಇರ್ತದೆ, ಕರ್ನಾಟಕದ್ದು ಕೂಡ ಇರ್ತದೆ. ನಾನು ಕರ್ನಾಟಕ ರಾಜ್ಯದ್ದು ಮಾತ್ರ ಹೇಳಿದ್ದು, ನ್ಯಾಷನಲ್ ಅಲ್ಲ. ಕರ್ನಾಟಕ ರಾಜ್ಯದ್ದು ಇದು ಇಂಟರ್ನೆಟ್ ನಲ್ಲಿ ಕರ್ನಾಟಕ ರಾಜ್ಯದನ್ನ ತಕೊಂಡಿರ್ತಕ್ಕಂಥದ್ದು. ಸರ್ ಒಂದೇ ನಿಮಿಷ ಸರ್. ಕರ್ನಾಟಕದ ಪಾಪ್ಯುಲೇಷನ್ ಕೇಂದ್ರ ಸರ್ಕಾರ ಮಾಡೋ ಸೆನ್ಸಸ್, ಕರ್ನಾಟಕ ಮಾಡೋ ಸೆನ್ಸಸ್ ಬೇರೆ ಬೇರೆ ಆಗಕ್ ಸಾಧ್ಯ ಇದೆಯಾ? ಅದು ಅವರೇ ಮಾಡಿರ್ತಾರೆ. ರಾಜ್ಯದ ನೋಡ್ದಾಗ ಅವನೇ ಅಧ್ಯಕ್ಷ ಕುಳಿಸಿ ಅವ್ರನ್ನ ಎರಡೂ ಕಡೆ ತುದಿ ಕೂತಿದ್ದಾರೆ, ಅವ್ರಿಗೆ ತೋರಿಸ್ತೀರಿ ನೀವು. ಇಬ್ರು ಹಾಗೆ ಮಾಡ್ತಾರೆ. ಅವರು ರೂಲಿಂಗ್ ಪಾರ್ಟಿ ಅವರು, ಸ್ವಲ್ಪ ಅವ್ರಿಗೆ ಸಹನೆ ಇರಬೇಕು, ಸಂಯಮ ಇರಬೇಕು, ನಮ್ಮವ್ರಿಗೂ ಇರಬೇಕು. ಇಲ್ಲ ಅಂತ ಅಂತಲ್ಲ ನಾನು ಹೇಳೋದು, ಇವ್ರಿಗೂ ಡಿಸಿಪ್ಲಿನ್ ಇರಬೇಕು. ಈಗ ನಾನು ಹೇಳ್ತಾ ಇರೋದು ಕರ್ನಾಟಕದ್ದು ಕೂಡ ಅವರೇ ಮಾಡ್ತಾರೆ, ಸೆನ್ಸಸ್ ಮಾಡೋರೇ ಮಾಡ್ತಾರೆ, ರಾಷ್ಟ್ರದ್ದು ಮಾಡೋರು ಮಾಡ್ತಾರೆ. ರಾಷ್ಟ್ರದ ಜನಸಂಖ್ಯೆ 136 ಕೋಟಿ ಇದೆ, ಕರ್ನಾಟಕ ಜನಸಂಖ್ಯೆ 6.5 ಕೋಟಿ ಇತ್ತು, ಈಗ 6,80,00,000ಕ್ಕಿಂತ ಜಾಸ್ತಿ ಆಗಿದೆ. ಸೆನ್ಸಸ್ ಬಂದ ಮೇಲೆ 2021 ಸೆನ್ಸಸ್ ರಿಪೋರ್ಟ್ ಬಂದ ಮೇಲೆ ಕರ್ನಾಟಕದಲ್ಲಿ ಎಷ್ಟು ಜನಸಂಖ್ಯೆ ಇದೆ ಅಂತ ಗೊತ್ತಾಗುತ್ತೆ, ರಾಷ್ಟ್ರದಲ್ಲಿ ಎಷ್ಟು ಜನಸಂಖ್ಯೆ ಇದೆ ಅನ್ನೋದು ಗೊತ್ತಾಗುತ್ತೆ. ಕರ್ನಾಟಕದಲ್ಲಿ ನಾನು ಇದು ಇಂಟರ್ನೆಟ್ ಇಂದ ತಗೊಂಡಿರ್ತಕ್ಕಂಥದ್ದು ನಿಮಗೆ ಬಿಟ್ಟಿದ್ದೀನಿ, ಯಾಕಂದ್ರೆ ನೀವು ವೆರಿಫೈ ಮಾಡಿ. ಕರ್ನಾಟಕ ರಾಜ್ಯದ್ದು, ಐ ರಿಪೀಟ್, ಕರ್ನಾಟಕ ರಾಜ್ಯಕ್ಕೆ ಸೀಮಿತವಾಗಿ. ಆಮೇಲೆ ಜನಸಂಖ್ಯೆ 2001ರಲ್ಲಿ ಹಿಂದೂಗಳು 4,43,21,279. 4,43,21,279. 2011ಕ್ಕೆ 5,13,17,472. ಇಸ್ಲಾಂ ಅಂದ್ರೆ ಮುಸಲ್ಮಾನರು ಜನಸಂಖ್ಯೆ 64,63,127. ಆಮೇಲೆ 78,93,65. ಕ್ರಿಶ್ಚಿಯನ್ರು 10,09,164. ಆಮೇಲೆ 11,42,647. ಬೌದ್ಧರು 33,93,300. ಆಮೇಲೆ ಅವರ ಜನಸಂಖ್ಯೆ ಬಹಳ ಕಡಿಮೆ ಆಗ್ಬಿಟ್ಟಿದೆ, ಕೆಳಗಿಳಿದಿದೆ 2011ಕ್ಕೆ 95,710. ಇದು ಕರ್ನಾಟಕಕ್ಕೆ ಸೀಮಿತವಾದದ್ದು, ಬೇರೆ ಜಾತಿಯವರದೆಲ್ಲ ನಾನು ತಗೊಂಡಿಲ್ಲ. ಬೇಜಾರಾಗಿ ಇರ್ತಕ್ಕಂಥ ಧರ್ಮಗಳವ್ರನ್ನ ತಗೊಂಡಿದ್ದೀನಿ ನಾನು. ಸೊ ಇದರಿಂದ ಮನೆ ಅಧ್ಯಕ್ಷರೇ, ನನ್ನ ಪ್ರಕಾರ ಏನು ಮತಾಂತರ ಯದ್ವಾತದ್ವಾ ಆಗ್ತಾ ಇದ್ದಾವೆ, ಎಲ್ಲ ಕಡೆ ಆಗ್ತಾ ಇದ್ದಾವೆ, ದೇಶದಲ್ಲಿ ಅಶಾಂತಿ ನಿರ್ಮಾಣ ಆಗ್ಬಿಟ್ಟಿದೆ, ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಲಿಕ್ಕೋಸ್ಕರವಾಗಿ ಈ ಮಸೂದೆಯನ್ನು ತಂದಿದ್ದೇವೆ. ರಾಜ್ಯದಲ್ಲಿ ಅಶಾಂತಿ ನಿರ್ಮಾಣ ಆಗ್ಬಿಟ್ಟಿದೆ ಮತಾಂತರದಿಂದ, ಅದಕ್ಕೋಸ್ಕರವಾಗಿ ಈ ಮಸೂದೆಯನ್ನು ತಂದಿದ್ದೇವೆ, ಶಾಂತಿಯನ್ನು ಕಾಪಾಡಲಿಕ್ಕೋಸ್ಕರವಾಗಿ, ದ್ವೇಷ ಹೋಗಲಾಡಿಸ್ಲಿಕ್ಕೋಸ್ಕರವಾಗಿ. ನಾನು ಹೇಳ್ತೀನಿ, ನಮ್ಮ ಆರ್ಚ್ ಬಿಷಪ್ ಅವರು ಇದ್ದಾರಲ್ಲ ಬೆಂಗಳೂರಿನವರು, ಅವ್ರು ಹೇಳಿದ್ರು ಒಂದು ಪ್ರತಿಭಟನಾ ಸಭೆಯಲ್ಲಿ ಹೇಳಿದ್ದಾರೆ. ಯಾಕಂತಂದ್ರೆ ಅವರು ಎಜುಕೇಶನ್ ಇನ್ಸ್ಟಿಟ್ಯೂಷನ್ಸ್ ನಡೆಸ್ತಾ ಇದ್ದಾರೆ, ಆಸ್ಪತ್ರೆಗಳನ್ನು ನಡೆಸ್ತಾ ಇದ್ದಾರೆ. ದೇರ್ ಆರ್ ಸೋ ಮೆನಿ ನರ್ಸಸ್ ಇನ್ ದಟ್ ಕಮ್ಯುನಿಟಿ. ಬಹಳ ಹಿಂದೂಗಳು ಓದ್ತಾರೆ ಅಲ್ಲಿ. ಇಲ್ಲಿ ಗೊತ್ತಿಲ್ಲ ಎಷ್ಟು ಜನರ ಮಕ್ಕಳು ಸೆಂಟ್ ಜೋಸೆಫ್ ಕಾಲೇಜ್ನಲ್ಲಿ ಓದ್ತಾ ಇದ್ದಾರೋ, ಅಲ್ಲ ಬಿಷಪ್ ಕಾಟನ್ ಹೈಸ್ಕೂಲ್ನಲ್ಲಿ ಓದ್ತಾ ಇದ್ದಾರೋ ಗೊತ್ತಿಲ್ಲ ನನಗೆ. ಐ ಡೋ ನಾಟ್ ನೋ.
ಅವ್ರಿಗೆಲ್ಲ ಬಲಾತ್ಕಾರವಾಗಿ ಕನ್ವರ್ಷನ್ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ರ? ನಿಮ್ಮ ಮಗ ಎಲ್ಲಿ ಓದ್ತಾ ಇರೋದು? ಅಲ್ಲ, ಇಲ್ಲಿ ಯಾರು ಇದ್ರೆ ನಾನು ಹೇಳೋದು ಪರವಾಗಿಲ್ಲ, ಓದಿಸ್ತೇವ್ರು. ಕ್ರಮ ತಗೊಳ್ಳಿರಿ. ನೋಡಿ, ದೇರ್ ಇಸ್ ಆಲ್ರೆಡಿ ಎ ಲಾ. There is already a law. There is a provision in the constitution. ಮಕ್ಕಳನ್ನ ಶಾಲೆಗೆ ಹೋಗೋ ಸಂದರ್ಭದಲ್ಲಿ ಅವ್ರನ್ನ ಮತಾಂತರ ಮಾಡಿದ್ದಾರೆ ಅಂತ ಕಂಪ್ಲೇಂಟ್ ಆಗಿದೆ ಸರ್, ಅಷ್ಟು ಹೇಳ್ತಾ ಇದ್ದೀನಿ. ಓಕೆ ಇರ್ಬೋದು, ಇಲ್ಲ ಅಂತ ಐ ಆಮ್ ನಾಟ್ ಡಿಸ್ಪ್ಯೂಟಿಂಗ್ ಯುವರ್ ಸ್ಟೇಟ್ಮೆಂಟ್. ಓಕೆ ಸರ್, ಇರ್ಬೋದು, ಇಲ್ದೇನೂ ಇರ್ಬೋದು. ಆಯ್ತಪ್ಪ, ಈಗ ನಾನು ಇರ್ಬೋದು ಅಂತಂದಲ್ರಿ, ನಾನು ನೀವು ಎರಡು ಹೇಳಿದ್ದೀನಿ. ನಾನು ಇರ್ಬೋದು, ಇಲ್ಲದೆ ಇರ್ಬೋದು, ಜಿನೈನ್ ಇರ್ಬೋದು, ಜಿನೈನ್ ಅಲ್ಲದೆ ಇರ್ಬೋದು. ಮಹಾದೇವಪುರ ಪೊಲೀಸ್ ಸ್ಟೇಷನ್ ಅಲ್ಲಿ ಈ ತರ ಆಗಿ ಅರೆಸ್ಟ್ ಆಗಿ ಸುಮಾರು 8 ರಿಂದ 12 ವರ್ಷದ ಶಾಲಾ ಮಕ್ಕಳಿಗೆ ಮಿನಿ ಬಸ್ ಅಲ್ಲಿ ಕರ್ಕೊಂಡೋಗಿ ಮತಾಂತರ ಮಾಡಿದ್ದಾರೆ ಅಂತ ಇದೆ. ಅದನ್ನ ಅಲ್ಲ ನಾನು ಸರ್ ಆಯ್ತಂದ್ರೆ ಸರ್ ನಾನು ಕಂಪ್ಲೇಂಟ್ ಆಗಿರೋದು ನಾನು ಹೇಳ್ತಾ ಇದ್ದೀನಿ. ಓದು ಅಂದ್ರೆ ಓದ್ತೀನಿ, ಓದು ಅಂದ್ರೆ ಓದ್ತೀನಿ ಸರ್. ಅರೆಸ್ಟ್ ಆಗಿದ್ದಾರೆ, ಇನ್ನೊಂದಾಗಿದ್ದಾರೆ ಅಂತ ಇದಾಗಿದೆಯಾ? ಹೌದು ಸರ್. ಎಲ್ಲಿ ಆಗಿದೆ? ಹೌದು, ನಾನು ಓದು ಅಂದ್ರೆ ಓದ್ತೀನಿ. ಓದ್ಲಾ ಸರ್? ಚಾರ್ಜ್ಗೆ ಎಷ್ಟಾಗುತ್ತೆ? ಆಯ್ತು, ಆಗಿದೆ ಅಂತ ಇಟ್ಕೊಳ್ಳ. ಪೂರ್ತಿ ಓದಿ. ಅಲ್ಲ ಸರ್, ನಾನೇನು ಹೇಳ್ತಾ ಇದ್ದೀನಿ, ಅಶೋಕಣ್ಣ ಓದಿ. ಇವರು ಕಂಪ್ಲೇಂಟ್ ಆಗಿದೆ, ಅರೆಸ್ಟ್ ಆಗಿದೆ ಅಂತ ಹೇಳಿದ್ರು, ಅದು ಕೋರ್ಟಿಗೆ ಹೋಗಿ ಶಿಕ್ಷೆ ಆಗಿದೆ. ಅಶೋಕಣ್ಣ ಓದಿ. ಕೋರ್ಟ್ಗೆ ದಯಮಾಡಿ ಚಾರ್ಜ್ ಶೀಟ್ ಹಾಕಿ ಹಾಕೈತೆ, ಇನ್ವೆಸ್ಟಿಗೇಷನ್ ಮಾಡಿ 238 ಕೇಸ್ ಶಿಕ್ಷೆ ಮಾಡಿಸಿ, IPC ಶಿಕ್ಷೆ ಮಾಡಿಸಿ ಆಗಿದೆ. ಮತ್ತೆ ಪತ್ರಿಕೆಯಲ್ಲಿ ಶಿಕ್ಷೆ ಮಾಡಿಸಿ ಅಂತ ಹೇಳಿದ್ನಲ್ರಿ. ಪಾತ್ರೆಯನ್ನ ಬಂಧಿಸಿದ್ರಿ ಅಂತ ಪತ್ರಿಕೆಯಲ್ಲಿ ಬಂದಿದೆ. ಆಯ್ತಪ್ಪ, ಶಿಕ್ಷೆ ಕೊಟ್ಟು ನಾನೇನ್ ಹೇಳ್ತೀನಿ, ಅದಕ್ಕೆ ಸರ್ ಕಾನೂನು ತಂದಿರೋದು, ಶಿಕ್ಷೆ ಕೊಡಕ್ಕೆ ಕಾನೂನು ತಂದಿರೋದು. ಕಾನೂನು ಇದೆ, ಇದರಲ್ಲಿ ಸೆಕ್ಷನ್ 295 ಆಫ್ ದಿ ಇಂಡಿಯನ್ ಪೀನಲ್ ಕೋಡ್. ಹೌದು ಸರ್, 295 ಕೇಸ್ ಹಾಕಿರೋದು ಅವ್ರ ಮೇಲೆ. ಮತ್ತೆ ಸರಿ, ಮತ್ತೆ ಈಗ ಇದೆಯಲ್ಲ, ಹಾಕಿದ್ದಾರೆ, ಈಗ ಇದೆಯಲ್ಲ. ಇದಕ್ಕೆ ಇನ್ನಷ್ಟು ನೀವೇನು ಸದುದ್ದೇಶದಿಂದ ತಾವು ತಂದಂತ ಕಾನೂನೇನು ತಂದಿದ್ರಿ ಹಿಂದೆ, ಅದಕ್ಕೆ ಇನ್ ಸ್ವಲ್ಪ ಬದಲಾವಣೆ. ನೀವು 3 ತಿಂಗಳು ಹಾಕಿದ್ರಿ, ನಾವು 5 ವರ್ಷ ಹಾಕಿದ್ರಿ ಅಷ್ಟೇ. ವರ್ಷಗಳ ಡಿಫರೆನ್ಸ್, ಅಮೌಂಟ್ ಡಿಫರೆನ್ಸ್ ಅಷ್ಟೇ. ಬಟ್ ನಿಮ್ಮ ಬಿಲ್ಲಲ್ಲಿ ಬಹಳ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.